ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಮೊದಲನೇ ಸಲ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಗೌರಿನ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಗಾದರೂ ಮಾಡಿ ಗೌರಿನ ಈ ಮನೆ ಸೊಸೆಯಾಗಿ ಮಾಡಲೇಬೇಕು ಅನ್ನೋ ಅಂತಹ ಹಠದಲ್ಲಿ ಇದ್ಬಿಟ್ಟು ಅಜ್ಜಿ ಏನಾದರೂ ಪ್ಲ್ಯಾನ್ ಮಾಡಿಬಿಟ್ಟು ಗೌರಿನ ಈ ಮನೆ ಸೊಸೆ ಮಾಡಲೇಬೇಕು, ಸರಿತಾ ಒಪ್ಕೊಂಡ ಥರ ಮಾಡಲೇಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅಡುಗೆ ಮನೆಗೆ ಬರೋದಕ್ಕೆ ಹೇಳಿದ್ದಾರೆ ಗೌರಿನ. ಅದಕ್ಕೋಸ್ಕರ ಗೌರಿ ಅಡುಗೆ ಮನೆಗೆ ಬಂದು ಆಯ್ತಜ್ಜಿ ಮಾಡ್ತೀನಿ, ನಿಮ್ಮ ಮಾತು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಅಡುಗೆ ಮನೆಗೆ ಬಂದಾಯಿತು. ಬಂದುಬಿಟ್ಟು ರುಚಿಯಾಗಿ ಅಡುಗೆನ ಮಾಡಿರ್ತಾಳೆ ಗೌರಿ. ಆದರೆ ಗೌರಿಗೆ ಗೊತ್ತಿರುತ್ತೆ ನಾನು ಅಡುಗೆ ಮಾಡಿದ್ದೀನಿ ಅಂತ. ಅಂದರೆ ಅತ್ತೆ ಹಾಗೆ ನಮ್ಮ ಮನೆಯವರು ಇಬ್ಬರೂ ಸಹ ಊಟನ ಸ್ವೀಕಾರ ಮಾಡಲ್ಲ ಅಂತ ಹೇಳ್ಬಿಟ್ಟು ಗೌರಿ ಏನು ಮಾಡ್ತಾಳೆ, ಇನ್ನೊಬ್ಬರು ಚಿಕ್ಕತ್ತೆಗೆ ಹೇಳ್ತಾರೆ, ಅತ್ತೆ ನಾನು ಅಡುಗೆ ಮಾಡಿದ್ದೀನಿ ಅಂತ ಯಾರ ಹತ್ರನೂ ಹೇಳೋಕ್ಕೆ ಹೋಗಬೇಡಿ, ಯಾಕೆ ಅಂತಂದರೆ ಊಟ ಮಾಡೋದಿಲ್ಲ ಅವರೆಲ್ಲ, ಅದಕ್ಕೋಸ್ಕರ ನನ್ನ ಹೆಸರನ್ನ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಚಿಕ್ಕತ್ತೆ ಹತ್ರ ಕೇಳ್ತಾಳೆ. ಚಿಕ್ಕತ್ತೆ ಇಲ್ಲ ಗೌರಿ, ಅದೇಗೆ ನೀನು ಅಡುಗೆ ಮಾಡಿಬಿಟ್ಟು ನಾನು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಥರ ಹೇಳಲೇಬೇಕು, ಹೇಳಿಲ್ಲ ಅಂತಂದರೆ ಯಾರೂ ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ಕೊತಾಳೆ ಅತ್ತೆನ. ಆಯಿತು ಅಂತ ಹೇಳ್ಬಿಟ್ಟು ಅತ್ತೆನೂ ಸಹ ಒಪ್ಕೊತಾರೆ. ಅದಾದಮೇಲೆ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಊಟಕ್ಕೆ ಬರ್ತಾರೆ. ಬಂದ ತಕ್ಷಣ ಊಟ ಬಡಿಸ್ತಾರೆ. ಅಜ್ಜಿಗೆ ಗೊತ್ತಿರುತ್ತೆ, ತಾತಂಗೆ ಗೊತ್ತಿರುತ್ತೆ, ಹಾಗೆ ಚಂಚಲ ಕೂಡ ನೋಡಿರ್ತಾಳೆ ಈ ಥರ ಮಾತಾಡೋದೆಲ್ಲ. ಆದರೆ ಚಂಚಲ ಮನಸ್ಸೊಳಗಡೆ ಪ್ಲ್ಯಾನ್ ಹಾಕ್ಕೊಂಡಿರ್ತಾಳೆ, ಹೇಗಾದರೂ ಮಾಡಿ ಸರಿತಾಗೆ ಹೊಟ್ಟೆ ಉರಿ ಬರೋ ಥರ ಮಾಡಬೇಕು, ಸರಿತಾ ನೆಮ್ಮದಿನ ಹಾಳು ಮಾಡಬೇಕು ಅಂತಲೇ ಚಂಚಲ ಯಾವಾಗಲೂ ಕಾಯ್ತಾನೆ ಇರ್ತಾಳೆ. ಯಾಕೆಂದರೆ ಸರಿತಾಗೆ ಸ್ವಲ್ಪ ಅವಮಾನ ಮಾಡಿರ್ತಾಳೆ ಮದುವೆ ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ಸರಿತಾ ಚಂಚಲ ಸರಿತಾ ಮೇಲೆ ತುಂಬಾ ಹಠ ಇಟ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಊಟ ಮಾಡೋ ಟೈಮಲ್ಲಿ ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಊಟಕ್ಕೆ ಕೂತಿರೋ ಟೈಮಲ್ಲಿ ಬರ್ತಾರೆ ಸರಿತಾ ಊಟಕ್ಕೆ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಘಮ ಅಂತ ಇದೆ ಅಡುಗೆ, ನನ್ನ ರೂಮ್ವರೆಗೂ ಸ್ಮೆಲ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಬಂದು ಹೊಟ್ಟೆ ಹಸಿವಾಗಿದೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂತ್ಕೊತಾರೆ ಸರಿತಾ. ಅಷ್ಟರಲ್ಲಿ ವಿವೇಕ್ ಸಹ ಊಟ ಮಾಡ್ತಾಯಿದ್ದಾರೆ. ವಿವೇಕ್ ಅಂತೂ ಇವತ್ತು ತುಂಬ ಚೆನ್ನಾಗಿದೆ, ಪಲ್ಯ ಅಂತೂ ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ ಅಂತ ಹೇಳ್ಬಿಟ್ಟು ಅವರ ಚಿಕ್ಕಿನ ಹೊಗಳ್ತಾ ಊಟ ಮಾಡ್ತಾಯಿರ್ತಾರೆ. ಗೊತ್ತಿರಲ್ಲ ಗೌರಿ ಅಡುಗೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ. ಆದರೆ ಗೌರಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಯಾಕೆಂದರೆ ಗೌರಿಗೆ ಎಲ್ರಿಗೂ ಊಟಕ್ಕೆ ಬಡಿಸೋದು, ಅಡುಗೆ ಮಾಡೋದು ಇದೆಲ್ಲ ತುಂಬಾ ಇಷ್ಟ ಆಗಿರುತ್ತೆ. ಆದರೆ ಅವ್ರ ಮನೆಯವ್ರಿಗೆ ಇನ್ನೂ ಸರಿಯಾಗಿ ಗೊತ್ತಿರಲ್ಲ. ಗೊತ್ತಾದ ಮೇಲೆ ಗೌರಿನಂತೂ ತುಂಬಾ ಎಲ್ಲರೂ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಸರಿತಾನೂ ಸಹ ಸೊಸೆ ಅಂತ ಅವಳು ಮನಸ್ಸಲ್ಲಿ ಒಪ್ಕೊಂಡಿರ್ತಾರೆ ಆಲ್ರೆಡಿ, ಆದರೆ ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗ್ತಾ ಇರಲ್ಲ. ಹಾಗಾಗಿ ಸರಿತಾ ಊಟಕ್ಕೆ ಕೂತ್ಕೊಂಡು ಇನ್ನೇನು ಒಂದು ತುತ್ತು ತಿನ್ನಬೇಕು ಅನ್ನೋ ಅಷ್ಟೊತ್ತಿಗೆ ಚಂಚಲ ನಿನ್ನ ಸೊಸೆ ಅಡುಗೆ ಮಾಡಿರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾಳೆ. ಯಾಕೆಂದರೆ ಅವಳು ಊಟ ಮಾಡಬಾರ್ದು ಅನ್ನೋದೇ ಈ ಪ್ಲ್ಯಾನ್ ಆಗಿರುತ್ತೆ ಚಂಚಲಂದು. ಆಕೆ ನೆಮ್ಮದಿ ಇರಬಾರ್ದು, ಸರಿತಾ ನೆಮ್ಮದಿಯಾಗಿರಬಾರ್ದು ಅನ್ನೋದೇ ಒಂಥರ ಪ್ಲ್ಯಾನ್ ಆಗಿರುತ್ತಲ್ಲ, ಹಂಗಾಗ್ಬಿಟ್ಟು ಚಂಚಲ ಊಟ ಮಾಡೋ ಟೈಮಲ್ಲಿ ಹೇಳಿದ ತಕ್ಷಣ ಸರಿತಾ ಊಟ ಬಿಟ್ಬಿಟ್ಟು ಎದ್ದು ಬಿಡ್ತಾರೆ. ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಗೌರಿನ ಬೈತಾರೆ. ಅಡುಗೆ ಮನೆಗೆ ಬರೋದಕ್ಕೆ ನಿನಗೆ ಯಾರು ಹೇಳಿದರು, ಯಾರು ಪರ್ಮಿಷನ್ ಕೊಟ್ಟಿದ್ದು, ನಾನೇ ನಿನಗೆ ಪರ್ಮಿಷನ್ ಕೊಟ್ಟಿದ್ದೀನ ಅಡುಗೆ ಮನೆವರೆಗೂ ಬರ್ಕೊಡ್ದು ನೀನು ಅಂತ ಹೇಳಿದೆ ತಾನೇ, ಆದರೂ ಸಹ ನೀನು ಬಂದುಬಿಟ್ಟು ಅಡುಗೆ ಮನೇಲಿ ಹೆಂಗೆ ಅಡುಗೆ ಮಾಡಿದೆ ನೀನು, ಯಾರು ನಿನಗೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಡ್ತಾರೆ. ಅಷ್ಟರಲ್ಲಿ ಅಜ್ಜಿ ನಾನೇ ಕಳಿಸಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಪರ್ಮಿಷನ್ ಕೊಟ್ಟಿಲ್ಲ ಅವಳಿಗೆ, ನಾನು ಅಡುಗೆ ಮನೆಯವರೆಗೂ ಬರೋಂಗೆ ಇಲ್ಲ ಅವಳು, ಆದರೂ ಸಹ ನನ್ನ ಮಾತು ಮೀರಿ ಅವಳು ಬಂದು ಅಡುಗೆ ಮನೆವರೆಗೂ ಅಡುಗೆ ಮಾಡಿದ್ದಾಳೆ, ಅತ್ತೆಗೆ ಸ್ವಲ್ಪನೂ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಗೌರಿಗೆ ತುಂಬ ಖುಷಿಯಾಗುತ್ತೆ ಮನಸ್ಸಲ್ಲಿ. ಆದರೂ ಸಹ ಒಂದು ಪ್ರಶ್ನೆ ಕೇಳ್ತಾಳೆ, ನೀವು ನನ್ನ ಸೊಸೆ ಅಂತ ಒಪ್ಕೊಂಡಿದ್ದೀರಾ, ಹಾಗಾದರೆ ಅತ್ತೆ ಮಾತು ಕೇಳಲ್ವಾ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಅನಿಸುತ್ತೆ. ಆದರೂ ಸಹ ಅದನ್ನು ಸರಿತಾ ಒಪ್ಕೊಳ್ಳೋದೇ ಇಲ್ಲ. ಆದರೆ ಮನಸ್ಸಲ್ಲಿ ಇರುತ್ತೆ ಸೊಸೆ ಅನ್ನೋದು, ಆದರೂ ಸಹ ಅದನ್ನ ಓಪನಾಗಿ ಹೇಳಿರಲ್ಲ, ಅಷ್ಟೇ ಸ್ವಾರ್ಥ ಇರುತ್ತಲ್ಲ, ಹಂಗಾಗ್ಬಿಟ್ಟು ಆವಾಗ ಗೌರಿ ಕೇಳ್ತಾಳೆ, ನನ್ನ ಸೊಸೆ ಅಂತ ಅಂದ್ಕೊಂಡಿದ್ದೀರ ತಾನೇ, ಹಾಗಾದರೆ ನೀವು ಅತ್ತೆ ಮಾತಿಗೆ ಬೆಲೆ ಇಲ್ವಾ ಅಂತ ಹೇಳಿದ್ರಲ್ವ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂದ ತಕ್ಷಣ ಇನ್ನೂ ಕೋಪ ಬಂದುಬಿಡುತ್ತೆ ಅವಳಿಗೆ. ಆವಾಗ ಊಟ ಬಿಟ್ಬಿಟ್ಟು ನನಗೆ ಊಟ ಬೇಡ, ಏನು ಬೇಡ, ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಅಂದಮೇಲೆ ನಾನು ಇಲ್ಲಿ ಇರೋದಿಲ್ಲ, ಊಟನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡು ಎದ್ದು ಹೋಗ್ಬಿಡ್ತಾಳೆ. ಆವಾಗ ಗೌರಿಗಂತೂ ತುಂಬಾ ಬೇಜಾರಾಗುತ್ತೆ. ವಿವೇಕ್ ಸಹ ಊಟ ಬೇಡ ಅಂತ ಹೇಳ್ಬಿಟ್ಟು ಗೌರಿನ ಗುರಾಯಿಸ್ಕೊಂಡು ತುಂಬ ಕೋಪದಿಂದ ನೋಡ್ತಾ ಇರ್ತಾನೆ. ಅಷ್ಟರಲ್ಲೇ ಅಜ್ಜಿ ವಿವೇಕ್ಗೆ ಬೈತಾರೆ, ಅನ್ನದ ಬೆಲೆ ನಿನಗೆ ಗೊತ್ತಿದೆ ತಾನೇ, ಅನ್ನನ ಯಾವ ಥರ ಈ ಥರ ಎಲ್ಲ ಬಿಟ್ಟು ಹೋಗಬಾರ್ದು ಮಧ್ಯದಲ್ಲಿ ಊಟನ ಅಂತ ಹೇಳ್ಬಿಟ್ಟು ವಿವೇಕ್ ನೀನು ಊಟ ಮಾಡು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಅಷ್ಟರಲ್ಲಿ ವಿವೇಕು ಸಹ ಊಟ ಮಾಡ್ತಾರೆ, ತುಂಬ ಕೋಪ ಮಾಡ್ಕೊಂಡು ಊಟ ಮಾಡ್ತಾರೆ.
ಆದರೂ ಸಹ ಎಲ್ಲರೂ ಮನೇಲಿರೋರೆಲ್ಲರೂ ಊಟ ಮಾಡ್ತಾರೆ. ಸರಿತಾ ಮಾತ್ರ ಊಟ ಮಾಡಿರಲ್ಲ. ಗೌರಿಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗಿರುತ್ತೆ. ಗೌರಿ ಊಟನೇ ಮಾಡಿರಲ್ಲ. ಮನಸ್ಸಿಗೆ ನೋವಾಗಿರುತ್ತೆ, ಸರಿತಾ ಅತ್ತೆ ಊಟ ಮಾಡಲಿಲ್ವಲ್ಲ ಅನ್ನೋದು ಬೇಜಾರಾಗಿಬಿಟ್ಟಿರುತ್ತೆ. ಗೊತ್ತಾಗಬಾರ್ದು ಅಂತ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಈ ಚಂಚಲ ಆ ಥರ ಪ್ಲ್ಯಾನೆಲ್ಲ ಉಲ್ಟಾ ಮಾಡಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆವಾಗ ಗೌರಿ ಏನಾದರೂ ಮಾಡಿ ಅತ್ತೆ ಊಟ ಮಾಡೋ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮಾಡಿ ಆದಮೇಲೆ ಬಾಕ್ಸಲ್ಲಿ ಊಟ ಹಾಕ್ಬಿಟ್ಟು ಮಾವನ ಹತ್ರ ಹೇಳ್ತಾರೆ, ಮಾವ ಈ ಊಟನ ತಗೊಂಡೋಗಿ ಅತ್ತೆಗೆ ಕೊಡಿ ಅಂತ. ಅವನಿಗೆ ತುಂಬಾ ಶಾಕ್ ಆಗುತ್ತೆ ಅವ್ರ ಮಾವನಿಗೆ. ಏನು ಗೌರಿ ಇದು, ನಿನಗೆ ಇಷ್ಟೆಲ್ಲ ಬೈದು ಅವಮಾನ ಮಾಡಿದರು ಅದು ಯಾವುದನ್ನು ಸಹ ನೀನು ಮನಸ್ಸಲ್ಲೇ ಇಟ್ಕೊಂಡಂಗೆ ಈ ಥರ ಅವ್ರಿಗೆ ಊಟ ಕೊಡು ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಮನಸ್ಸು ತುಂಬ ದೊಡ್ಡದು ಗೌರಿ ಅಂತ ಹೇಳ್ಬಿಟ್ಟು ಹೊಗಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ರ ಅಜ್ಜಿನೂ ಸಹ ಅಲ್ಲೇ ಇರ್ತಾರೆ. ಅಜ್ಜಿಗೂ ತುಂಬ ಖುಷಿಯಾಗುತ್ತೆ. ನೋಡು ಎಷ್ಟು ಒಳ್ಳೆ ಸೊಸೆ, ನಮ್ಮ ಮನೆಗೆ ತಕ್ಕನಾದ ಸೊಸೆ ಅಂತ ಹೇಳ್ಬಿಟ್ಟು ಅಜ್ಜಿನೂ ಹೇಳ್ತಾ ಇರ್ತಾರೆ. ಆವಾಗ ಹೌದು ನೋಡಮ್ಮ, ಎಷ್ಟೊಂದೆಲ್ಲ ಬೈತಾಳೆ ಸರಿತಾ, ಆದರೂ ಸಹ ಅದು ಯಾವುದು ನಿನ್ನ ಮನಸ್ಸಲ್ಲಿ ಇರೋದೇ ಇಲ್ವಾ ಗೌರಿ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಾರೆ. ಮಾವ ಅಂತೂ ತುಂಬ ಖುಷಿಯಾಗುತ್ತೆ. ಗೌರಿ ಮೇಲೆ ಅಂತೂ ತುಂಬಾ ಖುಷಿ ಪಡ್ತಾರೆ. ಮಾವ ಅಂತೂ ಊಟ ಇಷ್ಟೆಲ್ಲನೂ ಆದರೂ ಸಹ ಅವಮಾನ ಆದರೂ ಸಹ ಮರೆತು ಅದನ್ನೆಲ್ಲನೂ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಕೊಡ್ತೀಯಲ್ಲ, ನಿಂದು ಎಂಥ ದೊಡ್ಡ ಮನಸ್ಸು ಗೌರಿ, ನಿನಗೇನು ಸ್ವಲ್ಪನೂ ಬೇಜಾರು ಅಂತ ಅನ್ಸೋದೇ ಇಲ್ವಾ ಅಂತ ಹೇಳ್ಬಿಟ್ಟು ಮಾವ ಕೇಳ್ತಾರೆ ಗೌರಿನ. ಇಲ್ಲ ಮಾವ, ಹಾಗೆಲ್ಲ ಏನು ಬೇಜಾರು ಪಟ್ಕೊಳೋದಿಲ್ಲ, ಎಲ್ಲರೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಖುಷಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಆ ಅಜ್ಜಿ ಹತ್ರ ಮಾವ ಕೇಳ್ತಾರೆ, ನೋಡ್ದಿ ಅಮ್ಮ ಯಾವ ಥರ ಮಾತಾಡ್ತಾ ಇದ್ದಾಳೆ ಗೌರಿ ಅಂತ. ಗೌರಿ ಮನಸ್ಸನ್ನ ಯಾಕೆ ಸರಿತಾ ಇನ್ನೂ ಅರ್ಥನೇ ಮಾಡ್ಕೊತಾ ಇಲ್ಲ, ನಿನಗೇನು ಅನ್ಸುತ್ತಮ್ಮ ಗೌರಿ ಬಗ್ಗೆ ಅಂತ ಮತ್ತೆ ಕೇಳಿದಾಗ ಅಜ್ಜಿಗೆ ತುಂಬ ಖುಷಿಯಾಗುತ್ತೆ. ನಿನ್ನ ಹೆಂಡ್ತಿ ಸರಿತಾ ಈ ಮನೆ ಜವಾಬ್ದಾರಿನೆಲ್ಲ ಮರೆತು ಮಾತಾಡ್ತಾ ಇದ್ದಾಳೆ, ಆದರೆ ಈ ನಿನ್ನ ಸೊಸೆ ಎಲ್ಲದನ್ನು ಅರ್ಥ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗೋವಂಥ ಸೊಸೆ ಸಿಕ್ಕಿದ್ದಾಳೆ. ನಮ್ಮದು ಪುಣ್ಯ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಸೊಸೆ ಈ ಮನೆಗೆ ಸಿಕ್ಕಿದ್ದಾಳೆ ಅನ್ನೋದು ಎಲ್ಲರೂ ಪುಣ್ಯ ಅಂತಲೇ ಹೇಳ್ಬೋದು. ಆದರೆ ವಿವೇಕ್ಗೆ ಹಾಗೇನೆ ಸರಿತಾಗಿ ಇದೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳೋದೇ ತುಂಬ ಬೇಜಾರು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅದಾದಮೇಲೆ ಆಯಿತು ಹೋಗಿ ಮಾವ ಅತ್ತೆಗೆ ಕೊಡಿ ಊಟನ ಅಂದಾಗ, ಇಲ್ಲ ಗೌರಿ ಅವಳು ಊಟ ಮಾಡಲ್ಲ, ಇದು ಮನೇಲೇ ಮಾಡಿರೋದು, ನೀನು ಮಾಡಿರೋದು ಅಡುಗೆ ಅಂತ ಗೊತ್ತಿದೆಯಲ್ಲ, ಊಟ ಮಾಡಲ್ಲ ಅಂದಾಗ, ಇಲ್ಲ ಮಾವ ಹೋಗಿ ಹೇಳಿ ಹೋಟ್ಲಿಂದ ತರಿಸಿರೋ ಊಟ ಅಂತ ಹೇಳಿ, ಹಾಗಾದರೆ ಊಟ ಮಾಡ್ತಾರೆ, ನಾನು ಮಾಡಿದ್ದು ಅಂತ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಕೊಡ್ತಾರೆ ಗೌರಿ. ಅದಾದಮೇಲೆ ಮಾವನಿಗೆ ತುಂಬ ಮನಸ್ಸಲ್ಲಿ ತುಂಬ ದುಃಖ ಬರುತ್ತೆ. ಯಾಕೆ ಅಂತಂದರೆ, ಗೌರಿ ನಾನು ಬಿಸ್ನೆಸ್ಸು, ನನ್ನ ಕೆಲಸ, ಮನೆ ಇಷ್ಟ್ರ ಬಗ್ಗೆನೇ ನಾನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ. ಯಾಕೆಂದರೆ ನನಗೆ ಗೊತ್ತಿಲ್ಲ, ನಾನು ಊಟ ಮಾಡೋದು ಅಷ್ಟೇ, ನಮಗೆ ಅಷ್ಟೇ ಗೊತ್ತಿರುತ್ತೆ. ನಾನು ಯಾವತ್ತೂ ಸರಿತಾ ಮನೇನ ನಿಭಾಯಿಸ್ತಾಳೆ, ಅವಳು ಊಟ ಮಾಡಿದ್ದಾಳೆ ಬಿಟ್ಟಿದ್ದಾಳೆ ಅಂತ ಯಾವತ್ತೂ ಆಲೋಚನೆ ಮಾಡೇ ಇರಲಿಲ್ಲ. ಬಿಡು ಯಾಕೋ ಊಟ ಮಾಡಿಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ಇವತ್ತು ನನಗೆ ಅರ್ಥ ಮಾಡಿಸಿದ್ಯಾ, ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಒಬ್ರನ್ನೊಬ್ಬರು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಸಿದ್ಯಾ. ಅವ್ರು ಊಟ ಮಾಡಿಲ್ಲ ಅಂದರೆ ನಾವು ಹೋಗಿ ಊಟ ಕೊಟ್ಟು ಕನ್ವಿನ್ಸ್ ಮಾಡಿ ಊಟ ಮಾಡಿಸ್ಬೇಕು ಅನ್ನೋದನ್ನು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಗೌರಿ. ನೀನು ಅದನ್ನು ಹೇಳ್ಕೊಡ್ತಾ ಇದೆಯಾ, ತುಂಬ ಖುಷಿಯಾಯಿತು. ನಾನಿವಾಗ ಹೋಗಿ ಸರಿತ್ರ ಹತ್ರ ಊಟ ಮಾಡು ಅಂತ ಹೇಳಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಮಾವ ಹೋಟ್ಲಿಂದ ತರಿಸಿರೋದು ಅಂತ ಹೇಳಿ ಊಟ ಮಾಡೇ ಮಾಡ್ತಾರೆ ಅತ್ತೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ಕೊಟ್ಟಾಗ ಅವ್ರ ಮಾವ ಊಟ ತಗೊಂಬಂದ್ಬಿಟ್ಟು ಸರಿತಾ ರೂಮ್ಗೆ ಊಟ ತಗೊಂಡು ಬರ್ತಾರೆ. ಅಷ್ಟರಲ್ಲಿ ಸರಿತಾ ತುಂಬ ಕೋಪ ಮಾಡಿಕೊಂಡು ಮಲಗಿರ್ತಾರೆ. ಆವಾಗ ಸರಿತಾ ಊಟ ಮಾಡು ಎದ್ದ ಅಂತ ಹೇಳಿದಾಗ, ಇಲ್ಲ ನಾನು ಊಟ ಮಾಡಲ್ಲ ಅಂತ ಹೇಳಿಲ್ವಾ ಅಂತ ಹೇಳಿದಾಗ, ಇಲ್ಲ ಹೋಟ್ಲಿಂದ ಊಟ ತರಿಸಿದ್ದೀನಿ ಅಂತ ಹೇಳಿದಾಗ ತುಂಬ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ. ಸರಿತಾಗಂತೂ ತುಂಬಾ ಖುಷಿ ಅನಿಸುತ್ತೆ. ಯಾವತ್ತೂ ಇಲ್ಲದೇ ಇರೋವಂಥ ಇವತ್ತು ನಮ್ಮ ಮನೆಯವ್ರು ಇಷ್ಟೊಂದು ನನಗೆ ಕರುಣೆ ಪ್ರೀತಿ ತೋರಿಸ್ತಾ ಇದ್ದಾರಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಬರುತ್ತೆ. ನಿಜವಾಗ್ಲೂ ಹೋಟ್ಲಿಂದ ತರಿಸಿದ್ದೀರಾ ಅಂತ ಕೇಳ್ತಾರೆ. ಹೌದು, ನಾನು ಹೋಟ್ಲಿಂದಾನೇ ಊಟ ತರಿಸಿರೋದು, ಎದ್ದ ಊಟ ಮಾಡು ಅಂತ ಹೇಳಿದಾಗ ಸರಿತಾಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತಲ್ವ, ಹಾಗಾಗಿ ಊಟ ಮಾಡಿಬಿಡ್ತಾರೆ ಸರಿತಾ. ಅದನ್ನು ನೋಡಿಬಿಟ್ಟು ಅವರ ಸರಿತಾ ಗಂಡ ಅಂತೂ ತುಂಬ ಖುಷಿ ಪಡ್ತಾರೆ. ನನಗೆ ಮನಸ್ಸಿಗೆ ಒಂಥರ ತೃಪ್ತಿ ಅಂತ ಅನ್ನಿಸ್ಬಿಡುತ್ತೆ ಅಂತ ಮನಸ್ಸಿಗೆ ತುಂಬ ತೃಪ್ತಿ ಆಗಿಬಿಟ್ಟು, ನಾವು ಎಷ್ಟೆಲ್ಲ ಕೆಲಸ ಮಾಡ್ತೀವಿ ಗೌರಿ, ಏನೆಲ್ಲ ತೃಪ್ತಿ ಸಿಗುತ್ತೆ ಇಲ್ಲ ಅಂತ ಅಲ್ಲ, ಆದರೆ ಹಸಿದವ್ರಿಗೆ ಊಟ ಕೊಟ್ಟಾಗ ಸಿಗೋವಂಥ ಒಂದು ಖುಷಿ ಇದೆಯಲ್ಲ, ಅದು ಏನು ಅಂತ ಇವತ್ತು ನನಗೆ ಅರ್ಥ ಮಾಡಿಸಿದ್ಯಾ ಗೌರಿ ಅಂತ ಹೇಳ್ಬಿಟ್ಟು ಸೊಸೆಯನ್ನು ಹೊಗಳ್ತಾರೆ. ಆಗ ಸೊಸೆಗೆ ಊಟಕ್ಕೆ ಹಾಕ್ಬಿಟ್ಟು, ನೀನು ಊಟ ಮಾಡು ಗೌರಿ ಅಂತ ಹೇಳ್ತಾರೆ. ಬೇಡ ಮಾವ, ನಾನು ಊಟ ಮಾಡಲ್ಲ ಬೇಡ ಅಂತ ಹೇಳ್ತಾರೆ. ಇಲ್ಲ ಎಲ್ಲರೂ ಊಟ ಮಾಡಿದ್ದಾರೆ, ನೀನು ಊಟ
ಮಾಡು ಅಂದಾಗ ಗೌರಿಗೆ ತುಂಬಾ ಮನಸ್ಸಲ್ಲಿ ಸಂತೋಷ ಅನಿಸುತ್ತೆ. ಆಗ ಅವ್ರ ಮಾವನ ನೋಡಿಬಿಟ್ಟು ಅವ್ರ ಅಪ್ಪನ ಥರನೇ ಕಾಣಿಸ್ತಾರೆ ಅವರಿಗೆ. ಆಗ ಗೌರಿಗೆ ತುಂಬಾ ದುಃಖ ಆಗಿ ಕಣ್ಣಲ್ಲಿ ನೀರು ಬಂದಂಗೆ ಆಗಿಬಿಡುತ್ತೆ. ಒಂದು 2-3 ತುತ್ತು ಊಟ ಮಾಡಿಬಿಟ್ಟು ತುಂಬ ಖುಷಿಯಾಗಿ ಹೋಗ್ಬಿಡ್ತಾರೆ ಗೌರಿ ಅಂತೂ. ಅದಾದಮೇಲೆ ಮೌನಿಕಾನ ಹೇಗಾದರೂ ಮಾಡಿ ಮೌನಿಕಾ ಹಿಂದೆ ಇರೋವಂಥವ್ರು ಯಾರು, ಮೌನಿಕಾ ಯಾರ ಜೊತೆ ಓಡೋಗಿದ್ಲು ಅನ್ನೋದನ್ನು ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹಾಗೆ ಗೌರಿ ತಂಗಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಫೋನಲ್ಲಿ ಕವಿ ಹೇಳ್ತಾರೆ, ನೀನು ಹೇಗಾದರೂ ಮಾಡಿ ಬಂದುಬಿಡು, ನಾನು ನಿನ್ನ ಜೊತೆ ಮಾತಾಡಬೇಕು ಒಂದು ವಿಚಾರನ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದಾಗ, ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗೌರಿ ತಂಗಿ ಚಿಕ್ಕ ತಂಗಿ ಹೇಳಿದಾಗ, ಇಲ್ಲ ಬಾ ಒಂದು ಪ್ಲ್ಯಾನ್ ಇದೆ, ಒಂದು ಮಾತಾಡಲೇಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳ್ಬಿಟ್ಟು ಗೌರಿ ಚಿಕ್ಕ ತಂಗಿ ಹಾಗೇ ಈ ಕವಿ ಇಬ್ಬರು ಸಹ ಮೀಟ್ ಮಾಡಿ ಮಾತಾಡ್ತಾರೆ. ಹೇಗಾದರೂ ಮಾಡಿ ಮೌನಿಕಾ ಹಿಂದೆ ಇರೋವಂಥವ್ರು ಯಾರು, ಮೌನಿಕಾ ಯಾರನ್ನು ನಂಬ್ಕೊಂಡು ಹೋಗಿದ್ಲು ಅನ್ನೋದನ್ನು ಕಂಡುಹಿಡಿಯಬೇಕು. ನಾವೊಂದು ಪ್ಲ್ಯಾನ್ ಮಾಡೋಣ, ಮದುವೆ ಪ್ಲ್ಯಾನ್ ಮಾಡೋಣ, ಸುಮ್ಮನೆ ಒಂದು ಹುಡುಗನ ಕರೆಸ್ಬಿಟ್ಟು ಈ ಥರ ಮದುವೆ ಮಾಡ್ತೀವಿ ಅಂತ ಹೇಳಿದಾಗ ಯಾರು ಅವರ ಲವರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾಳೆ. ಆವಾಗ ನಮಗೆ ಗೊತ್ತಾಗುತ್ತೆ ಅವ್ರ ಹಿಂದೆ ಇರೋವಂಥವ್ರು ಯಾರು, ಮೌನಿಕಾ ಯಾರ ಜೊತೆ ಹೋಗಿದ್ರು ಅನ್ನೋದು ಸತ್ಯ ಗೊತ್ತಾಗುತ್ತೆ. ಈ ಥರ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಮೌನಿಕಾ ತಂಗಿ ಚಿಕ್ಕ ತಂಗಿ ಇರ್ತಾಳಲ್ಲ ಅವರು ಯಾರೋ ಅವರ ವಠಾರದಲ್ಲಿ ಇರೋವಂಥ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಹೇಳಿಬಿಟ್ಟು ಮನೆಗೆ ಹೋಗಿ ಮೌನಿಕಾಗೆ ಗಂಡಿನ ಕಡೆಯವ್ರು ಬರೋ ಥರ ಮಾಡ್ತೀವಿ, ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಳೆ. ಅಷ್ಟರಲ್ಲಿ ಮನೆ ವಠಾರದಲ್ಲಿರೋವಂಥವ್ರು ಬಂದು ಅವ್ರ ಮನೆಗೆ ಬಂದುಬಿಟ್ಟು ಮೌನಿಕಾನ ನೋಡಿ ಬೈದು ಹೇಗಾದರೂ ಮಾಡಿ ಇವಳನ್ನು ಮದುವೆ ಮಾಡಿ ತೊಲಗಿಸ್ಬಿಡಿ ಅಂತ ಹೇಳ್ಬಿಟ್ಟು ಕಾಂತಾಗೆ ಹೇಳ್ತಾರೆ. ಹೌದಾ, ಹಾಗಾದರೆ ಯಾವುದಾದ್ರೂ ಒಂದು ಗಂಡು ನೋಡಿಬಿಡಿ ಚೆನ್ನಾಗಿ ಅವಳನ್ನು ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಾಂತನೂ ಸಹ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಅಷ್ಟರಲ್ಲಿ ಮೌನಿಕಾಗಂತೂ ತುಂಬಾ ಕೋಪ ಬಂದಿರುತ್ತೆ. ಅಷ್ಟರಲ್ಲಿ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಗಂಡನ್ನ ಕರ್ಕೊಂಬರ್ತಾರೆ ಮನೆಗೆ. ಒಂದು ಗಂಡು ಕರ್ಕೊಂಬಂದ ತಕ್ಷಣ ಮೌನಿಕಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಇದೇನಿದು ಈ ಥರ ಅಂತ ಹೇಳ್ಬಿಟ್ಟು ಶಾಕ್ ಆಗಿಬಿಡ್ತಾರೆ ಮೌನಿಕಾ ಅಂತೂ. ಮನೆಗೆ ಗಂಡು ಬಂದುಬಿಟ್ಟು ಮೌನಿಕಾನ ಮದುವೆ ಆಗೋದಕ್ಕೆ ಒಪ್ಕೊಂಡಾದ್ಮೇಲೆ ಮೌನಿಕಾಗಂತೂ ತುಂಬ ಕೋಪ ಬರುತ್ತೆ. ಫಿಶ್ ಮಾರೋ ಅಂತ ಒಂದು ವ್ಯಕ್ತಿನ ಕರ್ಕೊಂಬಂದಾಗ ನೋಡಿ ತುಂಬ ಅಂದರೆ ತುಂಬ ಕೋಪ ಬರುತ್ತೆ. ಅವಳಿಗೆ ಒಂದು ಸ್ವಲ್ಪ ಐಫೈ ಲೈಫ್ ಇಷ್ಟ ಇರುತ್ತಲ್ಲ, ಹಂಗಾಗ್ಬಿಟ್ಟು ತುಂಬ ಕೋಪ ಮಾಡ್ಕೊತಾಳೆ. ಇವನ್ನ ನಾನು ಮದುವೆ ಆಗಬೇಕಾ ಅಂತ ಹೇಳ್ಬಿಟ್ಟು ತುಂಬ ಕೋಪ. ಹೌದು, ನೀನು ಮಾಡಿರೋ ತಪ್ಪಿಗೆ ನನ್ನಂಥ ಗಂಡೆ ಸಿಗೋದು ಅಂತ ಹೇಳ್ಬಿಟ್ಟು ಅವನು ಸಹ ಹೇಳ್ತಾನೆ. ಅಂದರೆ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಂದಿರೋ ಅಂಥ ಒಂದು ಗಂಡು ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಅವಳು ಹಿಂದೆ ಇರೋವಂಥವ್ರು ಯಾರು ಅಂತ ಕಂಡುಹಿಡಿಬೇಕು ಅಂತ ಅಷ್ಟೇ. ಅಷ್ಟರಲ್ಲಿ ಇಲ್ಲ, ನಾನು ಹೇಗಾದರೂ ಮಾಡಿ ಅನಿಕೇತ್ಗೆ ಕಾಲ್ ಮಾಡಬೇಕು, ಈ ಥರ ಮಾಡ್ತಾಯಿದ್ದಾರೆ, ನಾನು ಮದುವೆ ಮಾಡಿಬಿಡ್ತಾರೆ ಇವನ ಜೊತೆನೇ ಹೇಗಾದರೂ ಮಾಡಿ ಇವ್ರು ಮದುವೆ ಮಾಡಿಬಿಡ್ತಾರೆ, ಹೇಗಾದರೂ ಮಾಡಿ ನಾನು ಅನಿಕೇತ್ನ ಹತ್ರ ಮಾತಾಡಲೇಬೇಕು, ಮದುವೆ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ. ಇದೆಲ್ಲದಕ್ಕೋಸ್ಕರನೇ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಗಂಡನ ನೋಡಿದಾಗ ಅವ್ರ ತಾಯಿಯಾಗೆ ಮನೇಲಿರೋರೆಲ್ಲ ಆಯಿತು ಇವ್ರ ಜೊತೆ ಮದುವೆ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಒಪ್ಕೊತಾರೆ. ಅಷ್ಟರಲ್ಲಿ ಅನಿಕೇತ್ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೌನಿಕಾ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಒಂದು ಸಂಚಿಕೆ ಅಂತಲೇ ಹೇಳ್ಬೋದು. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು.